ಗ್ರೀನ್ ಸಿಟಿ ಮಾಡುವಂತಹ ನೆಪದಲ್ಲಿ ಬಿಬಿಎಂಪಿ ಮತ್ತೆ ಎಡವಟ್ಟನ್ನ ಮಾಡಿಕೊಂಡಿರುವಂತಹ ಘಟನೆ ಜರುಗಿದೆ. ಯಾವ ಗಿಡವನ್ನ ಬೆಳೆಸಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅನ್ನುವಂತಹ ಪ್ರಶ್ನೆಯಲ್ಲಿ ಈಗ ಉದ್ಭವ ಆಗ್ತಾ ಇದೆ. ಗಿಡ ಬೆಳೆಸೋ ಭರದಲ್ಲಿ ಕೋನೋ ಕಾರ್ಪಸ್ ಗಿಡವನ್ನ ನೆಟ್ಟಿದೆ. ಮನುಷ್ಯನ ಜೀವ ಪರಿಸರಕ್ಕೆ ಎಫೆಕ್ಟ್ ಆಗುವಂತಹ ಗಿಡ ಇದು. ರಸ್ತೆಗಳ ಡಿವೈಡರ್, ಖಾಲಿ ಜಾಗಗಳಲ್ಲಿ ಗಿಡವನ್ನ ನೆಟ್ಟಿದ್ದಾರೆ ಪಾಲಿಕೆಯವರು. ಗುಜರಾತ್, ತೆಲಂಗಾಣದಲ್ಲೂ ಈ ಗಿಡಕ್ಕೆ ನಿಷೇಧವನ್ನ ಹೇರಲಾಗಿದೆ. ಕೆಂಗೇರಿ ಮುಖ್ಯ ರಸ್ತೆ ಯಲಹಂಕದಲ್ಲಿ ಗಿಡವನ್ನ ನೆಟ್ಟಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಈ ಒಂದು ಗಿಡ ನಿಜಕ್ಕೂ ವಿಷಕಾರಿ ಗಿಡ ಮನುಷ್ಯನಿಗೆ. ಸೊ ಮನುಷ್ಯನ ಜೀವಕ್ಕೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಈ ಒಂದು ಕಾರ್ಪಸ್ ಗಿಡ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲು ಬಿಬಿಎಂಪಿ ಗ್ರೀನ್ ಬೆಂಗಳೂರು ಎನ್ನುವಂತಹ ಕಾನ್ಸೆಪ್ಟ್ ನ ಅಡಿಯಲ್ಲಿ ನಗರದ ಹಲವು ಕಡೆಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸ್ತಾ ಇದೆ. ಆದ್ರೆ ಈಗ ಬಿಬಿಎಂಪಿ ತನಗರಿವಿಲ್ಲದಂತೆ ಈ ಗಿಡವನ್ನು ನೆಟ್ಟು ಎಡವಟ್ಟನ್ನ ಮಾಡ್ಕೊಂಡಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಿಡ ಏನಿದೆ, ಕೋನೋ ಕಾರ್ಪಸ್ ಎನ್ನುವಂತ ಹೆಸರಿಗೆ ಜಾತಿಗೆ ಸೇರಿದಂತ ಈ ಒಂದು ಗಿಡ ಈಗ ವಿವಾದಕ್ಕೆ ಕಾರಣವಾಗಿದೆ. ಇದನ್ನ ದುಬೈ ಗಿಡ ಅಂತ ಕೂಡ ಕರೀತಾರೆ. ಮುಖ್ಯವಾಗಿ ಈ ಗಿಡ ಪರಿಸರಕ್ಕೆ ಮಾರಕವಾಗಿದೆ ಎನ್ನುವಂತ ಕಾರಣಕ್ಕಾಗಿ UAE ಇರ್ಬೋದು, ಹಾಗೆ ತೆಲಂಗಾಣ ರಾಜ್ಯ, ಗುಜರಾತ್ ರಾಜ್ಯದಲ್ಲಿ 2023ರಲ್ಲಿ ಬ್ಯಾನ್ ಮಾಡಲಾಗಿತ್ತು. ಅದಲ್ಲದೆ ಬುಡ ಸಮೇತ ಕಿತ್ತು ಹಾಕಲಾಗಿತ್ತು. ಮುಖ್ಯವಾಗಿ ಇದು ನೆಲದ ಅಂತರ್ಜಲ ಮಟ್ಟವನ್ನ ಕುಸಿಯುವಂತೆ ಮಾಡುತ್ತೆ. ಇದೇ ಒಂದು ಕಾರಣಕ್ಕಾಗಿ ಇದನ್ನ ಬ್ಯಾನ್ ಮಾಡಿದ್ರು. ಕಳೆದ ಬಾರಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇದು ಜಲಕ್ಷಾಮ ಉಂಟಾಗಿತ್ತು. ಜನರು ಹನಿ ನೀರಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಲ್ಲದೆ ಇದರಿಂದ ಹೊರಸೂಸುವಂತಹ ಒಂದು ಕಾರ್ಬನ್ ಏನಿದೆ ಅದು ಮನುಷ್ಯನ ದೇಹಕ್ಕೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನೆಗಡಿ, ಕೆಮ್ಮು, ಅಸ್ತಮದಂತಹ ಕಾಯಿಲೆಗಳು ಕೂಡ ಬರ್ತಾವೆ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ತಜ್ಞರು ನೀಡಿದ್ದಾರೆ. ಆದ್ರೂ ಕೂಡ ಬಿಬಿಎಂಪಿ ನಗರದ ಹಲವು ಭಾಗದಲ್ಲಿ, ನಾನೀಗ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿದ್ದೀನಿ, ಅಲ್ಲೂ ಕೂಡ ಈ ಒಂದು ಗಿಡವನ್ನ ನೆಟ್ಟು ಪೋಷಿಸ್ತಾ ಇದೆ. ಇನ್ನು ಯಲಹಂಕ ಭಾಗದಲ್ಲಿ ಕೂಡ ನೆಟ್ಟಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಈ ಮಾರಕವಾಗಿರುವಂತಹ ಗಿಡವನ್ನ ನಡಬಾರದು, ನಟ್ಟಿದ್ರೆ ಅದನ್ನ ನೀವು ರಿಮೂವ್ ಮಾಡಿ ಅನ್ನುವಂತ ಆಗ್ರಹವನ್ನ ಪರಿಸರ ಪ್ರೇಮಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ರೀನ್ ಸಿಟಿ ಮಾಡುವಂತಹ ನೆಪದಲ್ಲಿ ಬಿಬಿಎಂಪಿ ಮತ್ತೆ ಎಡವಟ್ಟನ್ನ ಮಾಡಿಕೊಂಡಿರುವಂತಹ ಘಟನೆ ಜರುಗಿದೆ. ಯಾವ ಗಿಡವನ್ನ ಬೆಳೆಸಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅನ್ನುವಂತಹ ಪ್ರಶ್ನೆಯಲ್ಲಿ ಈಗ ಉದ್ಭವ ಆಗ್ತಾ ಇದೆ. ಗಿಡ ಬೆಳೆಸೋ ಭರದಲ್ಲಿ ಕೋನೋ ಕಾರ್ಪಸ್ ಗಿಡವನ್ನ ನೆಟ್ಟಿದೆ. ಮನುಷ್ಯನ ಜೀವ ಪರಿಸರಕ್ಕೆ ಎಫೆಕ್ಟ್ ಆಗುವಂತಹ ಗಿಡ ಇದು. ರಸ್ತೆಗಳ ಡಿವೈಡರ್, ಖಾಲಿ ಜಾಗಗಳಲ್ಲಿ ಗಿಡವನ್ನ ನೆಟ್ಟಿದ್ದಾರೆ ಪಾಲಿಕೆಯವರು. ಗುಜರಾತ್, ತೆಲಂಗಾಣದಲ್ಲೂ ಈ ಗಿಡಕ್ಕೆ ನಿಷೇಧವನ್ನ ಹೇರಲಾಗಿದೆ. ಕೆಂಗೇರಿ ಮುಖ್ಯ ರಸ್ತೆ ಯಲಹಂಕದಲ್ಲಿ ಗಿಡವನ್ನ ನೆಟ್ಟಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಈ ಒಂದು ಗಿಡ ನಿಜಕ್ಕೂ ವಿಷಕಾರಿ ಗಿಡ ಮನುಷ್ಯನಿಗೆ. ಸೊ ಮನುಷ್ಯನ ಜೀವಕ್ಕೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಈ ಒಂದು ಕಾರ್ಪಸ್ ಗಿಡ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲು ಬಿಬಿಎಂಪಿ ಗ್ರೀನ್ ಬೆಂಗಳೂರು ಎನ್ನುವಂತಹ ಕಾನ್ಸೆಪ್ಟ್ ನ ಅಡಿಯಲ್ಲಿ ನಗರದ ಹಲವು ಕಡೆಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸ್ತಾ ಇದೆ. ಆದ್ರೆ ಈಗ ಬಿಬಿಎಂಪಿ ತನಗರಿವಿಲ್ಲದಂತೆ ಈ ಗಿಡವನ್ನ ನೆಟ್ಟು ಎಡವಟ್ಟನ್ನ ಮಾಡ್ಕೊಂಡಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಿಡ ಏನಿದೆ, ಕೋನೋ ಕಾರ್ಪಸ್ ಎನ್ನುವಂತ ಹೆಸರಿಗೆ ಜಾತಿಗೆ ಸೇರಿದಂತ ಈ ಒಂದು ಗಿಡ ಈಗ ವಿವಾದಕ್ಕೆ ಕಾರಣವಾಗಿದೆ. ಇದನ್ನ ದುಬೈ ಗಿಡ ಅಂತ ಕೂಡ ಕರೀತಾರೆ. ಮುಖ್ಯವಾಗಿ ಈ ಗಿಡ ಪರಿಸರಕ್ಕೆ ಮಾರಕವಾಗಿದೆ ಎನ್ನುವಂತ ಕಾರಣಕ್ಕಾಗಿ UAE ಇರ್ಬೋದು, ಹಾಗೆ ತೆಲಂಗಾಣ ರಾಜ್ಯ, ಗುಜರಾತ್ ರಾಜ್ಯದಲ್ಲಿ 2023ರಲ್ಲಿ ಬ್ಯಾನ್ ಮಾಡಲಾಗಿತ್ತು. ಅದಲ್ಲದೆ ಬುಡ ಸಮೇತ ಕಿತ್ತು ಹಾಕಲಾಗಿತ್ತು. ಮುಖ್ಯವಾಗಿ ಇದು ನೆಲದ ಅಂತರ್ಜಲ ಮಟ್ಟವನ್ನ ಕುಸಿಯುವಂತೆ ಮಾಡುತ್ತೆ. ಇದೇ ಒಂದು ಕಾರಣಕ್ಕಾಗಿ ಇದನ್ನ ಬ್ಯಾನ್ ಮಾಡಿದ್ರು. ಕಳೆದ ಬಾರಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇದು ಜಲಕ್ಷಾಮ ಉಂಟಾಗಿತ್ತು. ಜನರು ಹನಿ ನೀರಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಲ್ಲದೆ ಇದರಿಂದ ಹೊರಸೂಸುವಂತಹ ಒಂದು ಕಾರ್ಬನ್ ಏನಿದೆ ಅದು ಮನುಷ್ಯನ ದೇಹಕ್ಕೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನೆಗಡಿ, ಕೆಮ್ಮು, ಅಸ್ತಮದಂತಹ ಕಾಯಿಲೆಗಳು ಕೂಡ ಬರ್ತಾವೆ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ತಜ್ಞರು ನೀಡಿದ್ದಾರೆ. ಆದ್ರೂ ಕೂಡ ಬಿಬಿಎಂಪಿ ನಗರದ ಹಲವು ಭಾಗದಲ್ಲಿ, ನಾನೀಗ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿದ್ದೀನಿ, ಅಲ್ಲೂ ಕೂಡ ಈ ಒಂದು ಗಿಡವನ್ನ ನೆಟ್ಟು ಪೋಷಿಸ್ತಾ ಇದೆ. ಇನ್ನು ಯಲಹಂಕ ಭಾಗದಲ್ಲಿ ಕೂಡ ನೆಟ್ಟಿದೆ. ಅಲ್ಲದೆ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಈ ಮಾರಕವಾಗಿರುವಂತಹ ಗಿಡವನ್ನ ನಡಬಾರದು, ನಟ್ಟಿದ್ರೆ ಅದನ್ನ ನೀವು ರಿಮೂವ್ ಮಾಡಿ ಅನ್ನುವಂತ ಆಗ್ರಹವನ್ನ ಪರಿಸರ ಪ್ರೇಮಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.